ಶುಭೋದಯ, ಗುಡ್ ಮಾರ್ನಿಂಗ್, ಅಸ್ಸಲಾಂ ವಾಲೇಕುಮ್. ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್. ತಾರೀಕು 17/6/2016 ಶುಕ್ರವಾರ. ದಿನ ಸಂಖ್ಯೆ 8, ವಾಸ್ತು ಸಂಖ್ಯೆ 5. ಬ್ಲಡ್ ಗ್ರೂಪ್ ದಿನ ಭವಿಷ್ಯ. ಬಿ ಪಾಸಿಟಿವ್ ಹಾಗೂ ಓ ಪಾಸಿಟಿವ್ನವ್ರಿಗೆ ಈ ದಿನ ಅತಿ ಹೆಚ್ಚು ಶುಭ ಫಲ. ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂತಹ ದಿನ. ಎ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ನವ್ರಿಗೆ ಸಾಧಾರಣವಾದಂಥ ಶುಭ ಫಲ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಮುನ್ನೆಚ್ಚರಿಕೆ ಅಗತ್ಯ. ಯಾವುದೇ ಪ್ರಮುಖ ನಿರ್ಧಾರಗಳು ಈ ದಿನ ತಗೊಳ್ಳೋದು ಬೇಡ. ಅಂಕ ಜ್ಯೋತಿಷ್ಯ ದಿನ ಭವಿಷ್ಯ. ಜನ್ಮ ಸಂಖ್ಯೆ 1. ದಿನ ಬಹಳ ಶಾಂತವಾಗಿ ಶುರುವಾದರೂ ಸಹ ಕೆಲವು ಬೇರೆ ಬೇರೆ ಕಿರಿಕಿಗಳು, ಟೆನ್ಷನ್ಸು ಹೆಚ್ಚಾಗತ್ತೆ. ಕೆಲವೊಂದು ವೈರಾಗ್ಯ ಹೆಚ್ಚಿಸುವಂತಹ ಘಟನೆಗಳು ಸಹ ನಡೀಬಹುದು. ನಿರಾಸೆ ಬೇಡ. ಸಂಜೆ ಬೇಗ ಮನೆ ಸೇರಿದ್ರೂ ಸಹ ಮಲಗೋದಕ್ಕೆ ಲೇಟ್ ಆಗೋ ಸಾಧ್ಯತೆ ಇದೆ. ಜನ್ಮ ಸಂಖ್ಯೆ 2. ಕನ್ಫ್ಯೂಷನ್ ಮೈಂಡ್ನಲ್ಲಿ ನಿರ್ಧಾರಗಳನ್ನು ತಗೊಂಡು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊತೀರ. ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಎಚ್ಚರಿಕೆ ಇಲ್ಲದೆ ಕೆಲಸ ಮಾಡೋಕ್ಕೆ ಹೋದರೆ ಸರಿಯಾಗಿ ಯಾಮಾರ್ತೀರ. ಜನ್ಮ ಸಂಖ್ಯೆ 3. ಯಾರಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮೂಗು ತೂರಿಸ್ತಾ ಇದ್ದರೆ ಅಂಥವರ ಜೊತೆಯಲ್ಲಿ ಕೂತು ಮಾತಾಡೋದಕ್ಕೆ, ಅವರ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ಪಾಸಿಟಿವ್ ಬಿಹೇವಿಯರ್ನಿಂದ ಲಾಭನ ಪಡಿತೀರ. ಜನ್ಮ ಸಂಖ್ಯೆ 4. ಸಂಯಮ ಮತ್ತು ತಾಳ್ಮೆಯಿಂದ ಎಲ್ಲ ಪ್ರಾಬ್ಲಮ್ಸ್ನೂ ಹ್ಯಾಂಡಲ್ ಮಾಡ್ತೀರ. ಪ್ರಾಬ್ಲಮ್ಸ್ನ ಎದುರಿಸೋ ಧೈರ್ಯ ಇದ್ದರೂ ಸಹ ಅದಕ್ಕೆ ಸಾಕಾಗುವಷ್ಟು ಹಣ ನಿಮ್ಮ ಹತ್ರ ಇರ್ದಿರ ಹೋಗ್ಬೋದು. ಜನ್ಮ ಸಂಖ್ಯೆ 5. ವ್ಯಾಪಾರದಲ್ಲಿ ಹೊಸ ಗ್ರಾಹಕರಿಂದ ಒಳ್ಳೆ ಲಾಭ ಬರುತ್ತೆ. ಯಾವುದೇ ತರಹದ ನಿರ್ಧಾರಗಳನ್ನು ಧೈರ್ಯವಾಗಿ ತಗೊಳ್ಳಿ. ಹೊಸ ಪರಿಚಯಗಳನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತಿನ ದಿನ ಚೆನ್ನಾಗಿದೆ. ನೀವು ನಿರೀಕ್ಷೆ ಮಾಡದೇ ಇರೋ ರೀತಿಯ ಒಬ್ಬ VVIPನ ಈ ದಿನ ಮೀಟ್ ಮಾಡ್ತೀರ. ಜನ್ಮ ಸಂಖ್ಯೆ 6. ಪ್ರತಿಯೊಂದು ಕೆಲಸನೂ ನೀವೊಬ್ಬರೇ ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಬೇರೆಯವರ ಸಹಾಯನೂ ಪಡ್ಕೋಬೇಕಾಗತ್ತೆ. ಅನ್ಎಂಪ್ಲಾಯ್ಡ್ ಆಗಿದ್ದರೆ ಇವತ್ತು ಒಳ್ಳೆ ಆಫರ್ ಬರುತ್ತೆ. ಅಪ್ಲಿಕೇಶನ್ನು ಇವತ್ತೇ ಸಬ್ಮಿಟ್ ಮಾಡಿ. ಜನ್ಮ ಸಂಖ್ಯೆ 7. ಒಬ್ಬರೇ ಇವತ್ತು ಎಲ್ಲಿಗೂ ಪ್ರಯಾಣ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಜೊತೆಯಲ್ಲಿ ಯಾರಾದರೂ ಫ್ರೆಂಡ್ಸು ಅಥವಾ ನಂಬಿಕಸ್ಥರನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಹಿಂದೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಆ ಆರೋಗ್ಯದಲ್ಲಿ ಸುಧಾರಣೆ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಯಾವುದಾದರೂ ಸಾವಿನ ಸುದ್ದಿ ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಸುದ್ದಿಯನ್ನು ಕೇಳೋ ಸಾಧ್ಯತೆ ಇದೆ. ಜನ್ಮ ಸಂಖ್ಯೆ 8. ನಿಮ್ಮ ಅಭಿಪ್ರಾಯಗಳಿಗೆ, ಉದ್ದೇಶಗಳಿಗೆ ಇನ್ನಿಲ್ಲದಷ್ಟು ಮಾನ್ಯತೆ ಸಿಗತ್ತೆ. ಎಲ್ಲ ಕೆಲಸಗಳು ಯಾವುದೇ ಸಮಸ್ಯೆ ಇಲ್ಲದೆ ಕಂಪ್ಲೀಟ್ ಆಗುತ್ತೆ. ಮನೆಗೆ ರಿಲೇಟಿವ್ಸ್ ಬರುವ ಸಾಧ್ಯತೆ ಇದೆ. ಜನ್ಮ ಸಂಖ್ಯೆ 9. ಕೆಲವು ವಿಚಾರಗಳಿಂದ ಮನಸ್ಸಿಗೆ ಬೇಜಾರಾಗ್ಬೋದು. ನಿಮ್ಮ ಮೇಲೆ ಯಾವ ಫ್ರೆಂಡ್ಸ್ ಅಥವಾ ಯಾವ ಆತ್ಮೀಯರು ಎಷ್ಟು ವಿಶ್ವಾಸ, ಪ್ರೀತಿ ಇಟ್ಟಿದ್ದಾರೆ ಅನ್ನೋದು ಇವತ್ತು ನಿಮಗೆ ಗೊತ್ತಾಗತ್ತೆ. ಖರ್ಚುಗಳ ಕಡೆ ಗಮನ ಇರಲಿ. ಇವತ್ತು ಬರ್ಡೇ ಇರೋರಿಗೆ ಆ ಸಾಯಿನಾಥನು ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ವೇದಿಕ್ ವಾಸ್ತು ದಿನ ಭವಿಷ್ಯ. ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ. ಯಾರ ಮೇಲೂ ಸರಿಯಾದ ಆಧಾರ ಇಲ್ಲದೆ ಅಪವಾದ ಹೊರಸಕ್ಕೆ ಹೋಗಬೇಡಿ. ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ. ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ. ಗೃಹಿಣಿಯರಲ್ಲಿ ಅವರ ಕೇಶವಿನ್ಯಾಸ ಮತ್ತು ಅವರ ಒಂದು ಸೌಂದರ್ಯದ ಕಡೆಗೆ ಕಾಳಜಿ, ಅಕ್ಕರೆ ಹೆಚ್ಚಾಗತ್ತೆ. ಕಲಾವಿದೆಯರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ. ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ. ಯಾರಾದರೂ ಸಾಧಕರು, ಸಾಧು ಸಂತರಿಗೆ ಆಹಾರ ಕೊಟ್ಟು ಅವರ ಆಶೀರ್ವಾದ ಪಡೆಯುವ ಅವಕಾಶ ಸಿಗತ್ತೆ. ಮನೆಯವರ ಹಣಕಾಸಿನ ವಿಷಯದಲ್ಲಿ ಸುಧಾರಣೆ ಆಗತ್ತೆ. ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ. ಕುಟುಂಬ ಸದಸ್ಯರೊಂದಿಗೆ ವಾಗ್ವಾದ ಆಗಬಹುದು. ಅನಾವಶ್ಯಕವಾದ ದುಬಾರಿ ಖರ್ಚುಗಳಾಗತ್ತೆ. ಅಕ್ಕಪಕ್ಕದ ಮನೆಯವರಲ್ಲಿ ನಿಷ್ಠುರವಾದ ಮಾತುಗಳನ್ನು ಕೇಳಬೇಕಾಗ್ಬೋದು. ಸಿಂಪಲ್ ಸೊಲ್ಯೂಷನ್ಸ್.
ಕೆಲವರು ಈ ಪ್ರಜಾ ಟಿ ವಿಲಿ ಬರ್ತಕ್ಕಂಥ ಅಕ್ಷತತ್ವ ಕಾರ್ಯಕ್ರಮನ ನೋಡಿ ಆ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೇ ನಂಬರ್ ನೋಡಿ ಫೋನ್ ಮಾಡ್ತಾರೆ. ಆ ಫೋನ್ನಲ್ಲೇ ಎಲ್ಲ ಸಮಸ್ಯೆನೂ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಹಳಷ್ಟು ಜನಕ್ಕೆ ಇದು ಲೈವ್ ಕಾರ್ಯಕ್ರಮ ಅಲ್ಲ, ರೆಕಾರ್ಡೆಡ್ ಅಥವಾ ಆ ರೀತಿಯಾದಂಥದ್ದು ಅವ್ರಿಗೆ ಗೊತ್ತಿರೋದಿಲ್ಲ, ಪಾಪ ಮಾಹಿತಿ ಇರೋದಿಲ್ಲ. ಇಲ್ಲಿ ಸಮಸ್ಯೆ ಏನಾಗ್ತಾಯಿದೆ ಅಂತಂದರೆ, ಯಾವುದೋ ಪಾಪ ದೂರದ ಊರಿಂದ ಫೋನ್ ಮಾಡ್ತಾರೆ, ನಾನು ಬೇರೆಯವ್ರ ಥರ ಬಂದು ನಿಮ್ಮ ಜಾಗಗಳಲ್ಲಿ ಮಾಡಿ ಸಾವಿರಾರು ರೂಪಾಯಿ ಫೀಸ್ ಚಾರ್ಜ್ ಮಾಡಿ ಹೇಳ್ಬೋದು. ಆದರೆ ಮನಸ್ಸಾಕ್ಷಿ ಅಂತ ಒಂದಿದೆ, ಹಾಗಾಗಿ ನಾನು ಆ ಕೆಲಸನ ಮಾಡೋಕ್ಕೋಗಲ್ಲ. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮತ್ತು ನನಗೆ ಸಿದ್ಧಿಪುರುಷರು ಸಿಕ್ಕಿದ್ದಾಗ ಅವರಿಗೆ ನಾನೇನು ಮಾತು ಕೊಟ್ಟಿದ್ದೀನಿ ಅದರಂತೆ ನಾನು ನಡ್ಕೊತಾ ಇರ್ತೀನಿ. ಈ ಅಕ್ಷತತ್ವ ಕಾರ್ಯಕ್ರಮನ ನೋಡಿ ಫೋನ್ ಮಾಡೋವಂಥವ್ರದ್ರಲ್ಲಿ ಸುಮಾರು 100ರಲ್ಲಿ 90 ಫೋನು ಸೇಮ್ ಕಾಮನ್ ಪ್ರಾಬ್ಲಮ್. ಏನೋ ಕಾಮನ್ ಪ್ರಾಬ್ಲಮ್ಸ್ ಅಂದರೆ, ಮಕ್ಕಳು ಓದಲ್ಲ, ತುಂಬ ಹಠ ಮಾಡ್ತಾರೆ, ಕೆಟ್ಟ ಸವಾಸಗಳು ಮಾಡ್ತಾರೆ. ಸೊ ಆ ಸವಾಸಗಳ ಬಗ್ಗೆ ಪ್ಯಾರೆಂಟ್ಸ್ ತಲೆ ಕೆಡಿಸ್ಕೊಂಡಿರ್ತಾರೆ. ಅದೇ ಅವರಿಗೆ ಒಂದು ಯೋಚನೆ ಆಗಿರುತ್ತೆ, ಅವರು ಫೋನ್ ಮಾಡ್ತಾರೆ. ಅದಿಲ್ಲ ಅಂತಂದರೆ ಎರಡನೇ ಕಾಮನ್ ಪ್ರಾಬ್ಲಮ್, ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳಾಗುವಂಥದ್ದು ಅಥವಾ ವಾದ ನಡೆಯುವಂಥದ್ದು, ಕೋರ್ಟು ಕಚೇರಿ ಅಲಿಯುವಂಥದ್ದು, ಈ ರೀತಿಯಾದಂಥದ್ದು ಗಂಡ ಹೆಂಡತಿ ಮಧ್ಯದ ಸಾಮರಸ್ಯದ ಸಮಸ್ಯೆ. ಇನ್ನು ಕೆಲವು ಪ್ರಾಬ್ಲಮ್ಗಳದ್ದು ಫೋನ್ ಮಾಡ್ತಾರೆ. ಆ ಪ್ರಾಬ್ಲಮ್ಸ್ನ ನಾನು ಫೋನಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋಂಥದ್ದನ್ನು ಫೋನ್ ಮಾಡಿದಂಥವರೇ ಹೇಳಬೇಕಷ್ಟೆ. ಇಲ್ಲಿ ವಯಸ್ಸಾದಂತಹ ಒಬ್ಬರು ಹಿರಿಯ ನಾಗರಿಕರುಗಳು, ಕೆಲವರು ಒಂದು 60-70 ವಯಸ್ಸು ದಾಟಿರ್ತಕ್ಕಂಥ ಸೀನಿಯರ್ ಸಿಟಿಸನ್ಸ್ ಫೋನ್ ಮಾಡ್ತಾರೆ. ಅವ್ರು ಹೇಳೋ ಸಮಸ್ಯೆಗಳು ಸೇಮ್. ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಲ್ಲ, ಬಂದಿದ್ದನ್ನೆಲ್ಲ ತೊಗೊಂಡೋಗಿ ಅವನ ಹೆಂಡತಿ ಕೈಲಿ ಕೊಟ್ಬಿಡ್ತಾರೆ. ದುಡ್ದಿದ್ದನ್ನೆಲ್ಲ ಅವನ ಹೆಂಡತಿ ಇಸ್ಕೊಂಬಿಟ್ಟು ನಮಗೆ ಒಂದು ಮೂಲೆಯಲ್ಲಿ ಕುಂಡ್ರಿಸಿ ಏನೋ ಒಂದು ಹಳಸಿದ್ದೋ ಪಳಸಿದ್ದೋ ಹಾಕ್ಕೊಂಡು ನೋಡ್ಕೊತಾ ಇದ್ದಾರೆ. ಏನು ಮಾಡಬೇಕು ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ದುಡ್ದಿದ್ದೆಲ್ಲ ಅವ್ರ ಅಪ್ಪ ಅಮ್ಮನಿಗೆ ತೊಗೊಂಡೋಗಿ ಕೊಟ್ಬಿಡ್ತಾರೆ. ನಾನೊಬ್ಬನೇ ಮಗ, ನನಗೆ ಇಷ್ಟರವರೆಗೂ ತಂದು ಅವರು ಸಾಕಿ ಸಲಹಿ ಇಷ್ಟು ಮಾತ್ರ ಮಾಡಿದ್ದಾರೆ, ಅವ್ರ ಕೈ ಕೊಟ್ಟು ಅವರು ಕೊಟ್ಟ ಮೇಲೇ ನಾನು ತಂದು ನಿನಗೇನಾರು ಕೊಡಿಸ್ಬೇಕು ಅಂತಂದರೆ ನಾನು ಅಪ್ಪ ಅಮ್ಮನ ಹತ್ರ ಕೇಳಬೇಕು, ನೀನೇ ಹೋಗಿ ಕೇಳು, ನಾನು ಕೇಳೋಕ್ಕಾಗಲ್ಲ ಅಂತಾರೆ ಅಂತ ಸೊಸೆ ಅಂದರು. ಇದು ಕಾಮನ್ ಪ್ರಾಬ್ಲಮ್. ಎಲ್ಲರ ಮನೆಯಲ್ಲೂ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದಿದ್ದೆ. ಇನ್ನು ಕೆಲವು ಮನೆಗಳಲ್ಲಿ ಈ ಸೀರಿಯಲ್ಗಳನ್ನು ನೋಡಿ ಅವರೇ ಸೃಷ್ಟಿ ಮಾಡ್ಕೊಂಬಿಡ್ತಾರೆ. ನಾವು ಈ ಮಾತಾಡಿದ್ರೆ ಅವರು ಈ ರೀತಿ ನಮಗೇನಾರು ತೊಂದರೆ ಕೊಟ್ಟು ಅದೇ ಥರ ಸೀರಿಯಲಲ್ಲಿ ಹೆಂಗೆ ಸಾಯಿಸಿದ್ರೋ ಹಂಗೆ ಸಾಯಿಸ್ಬಿಡ್ತಾರೆ, ಅಥವಾ ಏನಾರ ಸಮಸ್ಯೆ ಮಾಡಿಬಿಡ್ತಾರೆ, ಅಥವಾ ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತಾರೆ, ಅಥವಾ ಸೊಸೆಯದೀರು ಯೋಚನೆ ಮಾಡೋದು ನಮ್ಗೆ ಈ ರೀತಿ ಸಮಸ್ಯೆ ಆಗುತ್ತೆ, ಸಪ್ರೇಟ್ ಮನೆ ಮಾಡಿ, ದುಡ್ಡು ಕೈಯಲ್ಲಿ ನೀವು ಕೊಡೋದಿಲ್ಲ, ಅಪ್ಪ ಅಮ್ಮನ ಕೈ ಕೊಟ್ಬಿಡ್ತೀರ, ಈ ರೀತಿ ಸಮಸ್ಯೆ ಆಗ್ತಾಯಿದೆ ಅಂತ. ಸೊ ಹಾಗಾಗಿ ಈ ರೀತಿಯಾದಂಥ ಕಾಮನ್ ಪ್ರಾಬ್ಲಮ್ಸ್ ಎಲ್ಲ ಸಂಸಾರದಲ್ಲೂ ಇದ್ದಿದ್ದೆ. ಎಲ್ಲ ಮನೆಯ ದೋಸೆನೂ ತೂತೆ. ಮತ್ತು ಇನ್ನು ಕೆಲವರು ಫೋನ್ ಮಾಡ್ತಾರೆ ಅಕ್ಷತತ್ವ ಕಾರ್ಯಕ್ರಮನ ನೋಡಿ. ನೀವು ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ರೆಮಿಡಿಗಳು, ಪರಿಹಾರಗಳು ಏನಿರುತ್ತೆ ಅದು ತುಂಬ ಲಾಜಿಕಲ್ ಆಗಿರುತ್ತೆ. ಆದರೆ ನಾವು ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ. ನೀವು ಬರೀ ದೇವಸ್ಥಾನ ಅಥವಾ ಮತ್ತೊಂದು ಈ ಪರಿಹಾರಗಳು ಮಂತ್ರಗಳು ಈ ರೀತಿ ಹೇಳ್ಕೊಂಡು ಹೋದರೆ ನಮಗದನ್ನು ಮಾಡೋಕ್ಕಾಗಲ್ಲ. ನಮ್ಮ ಧರ್ಮದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾವು ಸಮಸ್ಯೆನ ಬಂದು ನಾವು ಇನ್ನೊಬ್ಬರ ಮುಂದೆ ಅವರ ಜಾಗಕ್ಕೆ ಹೋಗಿ ಕೇಳೋ ಹಾಗೆ ಇಲ್ಲ. ಏನಿದ್ರೂ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಥಳಗಳಿದೆ, ಅಲ್ಲೇ ಕೇಳಬೇಕು ಅಂತ. ದಯವಿಟ್ಟು ಧಾರಾಳವಾಗಿ ಹೋಗಿ ಕೇಳಿ. ನಾನು ಪದೇ ಹೇಳ್ತಾ ಇರ್ತೀನಿ, ನಿಮಗೆ ಪ್ರಾಪ್ತಿ ಇದ್ದರೆ ಅಷ್ಟೇ ನಾನು ಸಿಗ್ತೀನಿ. ಎಷ್ಟೋ ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟು ಅವರ ಟೈಮ್ ಸರಿ ಇಲ್ಲ ಅಂತಂದರೆ ನನ್ನ ಕಂಪ್ಯೂಟ್ರ್ ಕೆಟ್ಟೋಗೋದು, ಲ್ಯಾಪ್ಟಾಪ್ ಕೆಟ್ಟೋಗೋದು, ಅಥವಾ ನನ್ನ ಕಾರ್ ಕೆಟ್ಟೋಗೋದು, ಅಥವಾ ಯಾವುದೋ ಒಂದು ರೀತಿ ಟ್ರಾಫಿಕಲ್ಲಿ ಸಿಗಾಕೊಳ್ಳೋವಂಥದ್ದು, ಈ ರೀತಿಯಾದಂಥ ಸಮಸ್ಯೆಗಳು ಬಹಳಷ್ಟು ನಾನು ಫೇಸ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಯಾರಿಗೂ ಬಲವಂತವಾಗಿ ಬಂದು ನೀವು ಬರಲೇಬೇಕು ಅನ್ನೋಂಥ ಒತ್ತಾಯ ನನ್ನ ಕಡೆಯಿಂದ ಖಂಡಿತವಾಗಲೂ ಯಾರಿಗೂ ಇಲ್ಲ. ಯಾಕೆ ಅಂತಂದರೆ ನಿಮಗೆ ಎಲ್ಲಿ ಸಾಲ್ವ್ ಆಗಬೇಕು ಅನ್ನೋಂಥದ್ದು ವಿಧಿಯನ್ನು ಭಗವಂತ ಬರೆದಿರ್ತಾನೆ. ಭಗವಂತ ಅಂತಂದರೆ ಹಿಂದೂ ದೇವರು, ಮುಸ್ಲಿಂ ದೇವರು, ಕ್ರಿಶ್ಚಿಯನ್ ದೇವರು ಅಂತಲ್ಲ. ಭಗವಂತ ಅಂದರೆ ಅದೊಂದು ಯೂನಿವರ್ಸಲ್ ಸೋರ್ಸ್, ಯೂನಿವರ್ಸಲ್ ಎನರ್ಜಿ. ಆ ಎನರ್ಜಿ ಡಿಸೈಡ್ ಮಾಡುತ್ತೆ ಯಾರಿಗೆ ಯಾವಾಗ ಯಾರಿಂದ ಸಾಲ್ವ್ ಆಗಬೇಕು ಅಂತ. ಇಲ್ಲಿ ಧರ್ಮಗಳನ್ನು ದಯವಿಟ್ಟು ಈ ಒಂದು ಸಬ್ಜೆಕ್ಟ್ನಲ್ಲಿ ಮಧ್ಯದಲ್ಲಿ ತರೋದಕ್ಕೆ ಹೋಗಬೇಡಿ. ವಾಸ್ತು ಅನ್ನೋಂಥದ್ದು, ಜ್ಯೋತಿಷ್ಯ ಅನ್ನೋಂಥದ್ದು,
ನ್ಯೂಮರಾಲಜಿ ಅನ್ನುವಂಥದ್ದು ಮತ್ತು ನನ್ನ ಈ ಕೆಲವೊಂದು ಬಾಡಿ ಆವರಾಗೆ ಸಂಬಂಧಪಟ್ಟಂಥ ಪ್ರಭಾವಲಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳನ್ನು ಸರಿ ಮಾಡುವಂಥದ್ದು ಇರ್ಬೋದು. ಇದೆಲ್ಲ ಬಂದು ಯೂನಿವರ್ಸಲ್ ಸಬ್ಜೆಕ್ಟ್, ಇದಕ್ಕೆ ಯಾವುದೇ ಧರ್ಮಭೇದ ಇಲ್ಲ. ಸೊ ಹಾಗಾಗಿ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಮೂರೂ ಧರ್ಮದವ್ರಿಗೂ ನಾನು ಶುಭೋದಯ, ಗುಡ್ ಮಾರ್ನಿಂಗ್ ಮತ್ತು ನಮಸ್ಕಾರ ಹೇಳಿ ನಾನು ಕಾರ್ಯಕ್ರಮನ ಪ್ರಾರಂಭ ಮಾಡುವಂಥದ್ದು. ದಯವಿಟ್ಟು ನನ್ನ ಆಫೀಸಿಗೆ ಬಂದು ಭೇಟಿ ಮಾಡೋದಕ್ಕೆ ಅನುಕೂಲ ಇಲ್ಲದೇ ಇರೋವಂಥವ್ರು ದಯವಿಟ್ಟು ಅವರ ಸಮಸ್ಯೆಗಳನ್ನು ಫೋನ್ನಲ್ಲೇ ಹೇಳಿಬಿಡಿ. ನಮ್ಮ ಆಫೀಸಲ್ಲಿ ನಮ್ಮ ಸ್ಟಾಫ್ ಬರೆದಿಟ್ಕೊತಾರೆ. ಆ ಸಮಸ್ಯೆಗೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋಂಥದ್ದನ್ನು ನಾನು ಈ ಕಾರ್ಯಕ್ರಮದಲ್ಲೇ ಹೇಳ್ತಾ ಹೋಗ್ತೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಟಿ ವಿಯಲ್ಲೇ ನೋಡಿ ನಿಮ್ಮ ಪರಿಹಾರನ ನೀವು ತಿಳ್ಕೊಬೋದು. ನಿಮಗೆ ಅನುಕೂಲ ಇದ್ದರೆ ಬಂದು ಭೇಟಿ ಮಾಡಿ, ಅನುಕೂಲ ಇಲ್ಲದೇ ಇರೋರಿಗೆ ಯಾವುದೇ ನನ್ನ ಬಲವಂತ ಇಲ್ಲ. ನಿಮಗೆ ಇನ್ನೂ ಆ ಪ್ರಾಪ್ತಿ ಇಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಡ್ತೀನಿ. ಸೊ ಹಾಗಾಗಿ ಈ ರೀತಿಯಾದಂಥ ಕಾಮನ್ ಪ್ರಾಬ್ಲಮ್ಸ್ ಇರ್ತಕ್ಕಂಥವ್ರು ಕಾರ್ಯಕ್ರಮನ ನೋಡ್ತಾ ಹೋದ್ರಿ ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ನಾನು ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳನ್ನು ಖಂಡಿತವಾಗ್ಲೂ ಹೇಳ್ತೀನಿ. ತಪ್ಪದೇ ನೋಡ್ತಾ ಇರಿ ಅಕ್ಷತತ್ವ.